Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸ್ವಾಮಿ ಯೇಸು ನಮಗಾಗಿ ಕಲ್ವಾರಿಯಲ್ಲಿ ಸುರಿಸಿದ ರಕ್ತವನ್ನು ನೆನಪಿಗೆ ತಂದುಕೊಳ್ಳೋಣ. ನಮಗಾಗಿ ಅವರು ಪಟ್ಟ ನೋವು, ತಡೆದ ಅವಮಾನ, ಸಹಿಸಿದ ಎಲ್ಲ ನೋವುಗಳನ್ನು ನೆನಪಿಸಿಕೊಳ್ಳುತ್ತಾ ನಮ್ಮನ್ನು ಅಗಲಿ ಹೋದ ಸಮಯದಲ್ಲಿ, ನಾವು ಅವರನ್ನು ಅಗಲಿ ಹೋದ ಸಮಯದಲ್ಲಿ, ಪಾಪ ಮಾಡಿದ ಸಂದರ್ಭದಲ್ಲಿ ಸ್ವಾಮಿಯನ್ನು ಮತ್ತೆ ಶಿಲುಬೆಯ ಮೇಲೆ ಜಡಿಯುತ್ತಿದ್ದೇವೆ ಎಂಬ ಜ್ಞಾನವೂ ಇಲ್ಲದೆ ಸಹ ನಾವು ಎಷ್ಟೋ ಪಾಪಗಳನ್ನು ಮಾಡಿದ್ದೇವೆ. ಅದೆಲ್ಲವನ್ನು ನೆನಪಿಗೆ ತಂದುಕೊಳ್ಳುತ್ತಾ ಸ್ವಾಮಿ ನಾವೆಷ್ಟೇ ಪಾಪ ಮಾಡಿ ಅವರಿಂದ ಅಗಲಿ ದೂರ ಹೋದರೂ ಕೆಸರಿಗೆ ಬಿದ್ದ ನಮ್ಮನ್ನು ನೆನಪಿಗೆ ತಂದುಕೊಂಡು ಒಂದು ಕುರಿ ಕಳೆದು ಹೋದರೂ ನಾನು ಹುಡುಕಿ ಮತ್ತೆ ಬರುತ್ತೇನೆ ಎಂದು ಹೇಳಿದ್ದ ಸ್ವಾಮಿಯನ್ನು ನೆನಪಿಗೆ ತಂದುಕೊಳ್ಳುತ್ತಾ, ಅವರ ಅಪಾರ ಪ್ರೀತಿಯನ್ನು ನೆನಪಿಗೆ ತಂದುಕೊಳ್ಳುತ್ತಾ, ನಮ್ಮೆಲ್ಲ ದ್ವೇಷ ಕೋಪಗಳನ್ನು, ನಮ್ಮೆಲ್ಲ ಅಹಂಕಾರ ಸ್ವಭಾವಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಎಲ್ಲವನ್ನು ಬಿಟ್ಟು ಸ್ವಾಮಿಯ ಪ್ರೀತಿಗಿಂತ ಯಾವುದೂ ಮಿಗಿಲಲ್ಲ ಎಂಬ ಮನಸ್ಸಿನಿಂದ ಸ್ವಾಮಿಯನ್ನು ಸ್ತುತಿಸೋಣ. ನಿನ್ನ ಹಾಗೆ ಪ್ರೀತಿಸೋರೆಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರೆಲ್ಲ, ನಿನ್ನ ಹಾಗೆ ಪ್ರೀತಿಸೋರೆಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರೆಲ್ಲ. ಯೇಸುವೇ ನೀನೇ ಜೀವವೋ, ಯೇಸುವೇ ಪ್ರಾಣವೋ, ಯೇಸುವೇ ನೀನೇ ನನ್ನ ರಕ್ಷೆಯೋ, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ
ಕತ್ತಲೆಯಲ್ಲಿ ನಡೆದಾಗ ಮಾಡದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ, ಕತ್ತಲೆಯಲ್ಲಿ ನಡೆಯುವಾಗ ಯಾರು ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವೋ, ಯೇಸುವೇ ನೀನೇ ಪ್ರಾಣವೋ, ಯೇಸುವೇ ನೀನೇ ನನ್ನ ರಕ್ಷೆಯೋ, ಸ್ನೇಹವೇ ಜೀವದಾತನೇ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಕಷ್ಟದ ದಿನದಿ ನನ್ನ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ, ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ, ನನ್ನ ಕಾಣುವ ನನ್ನ ಒಡೆಯನೇ
ಆರಾಧನೆ 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 ಆಶ್ರಯವು ನೀನೇಸಯ್ಯ ನನಗಾಧಾರವು ನೀನೇಸಯ್ಯ ಆಶ್ರಯವು ನೀನೇಸಯ್ಯ ನನಗಾಧಾರವು ನೀನೇಸಯ್ಯ ಆರಾಧನೆ 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 ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸುವ ಈ ಗೀತೆಯ ಸಾಲುಗಳೊಂದಿಗೆ ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ತುಂಬಲ್ಪಡುವಂತೆ, ದೇವರ ಅಗ್ನಿ ಇಳಿದು ಬರುವಂತೆ, ವಾಕ್ಯದ ಮೂಲಕ ದೇವರು ನಮ್ಮನ್ನು ಶುದ್ಧೀಕರಿಸುವ ದೇವರ ವಾಕ್ಯದ ಅಭಿಷೇಕ ನಮ್ಮ ಮೇಲೆ ಇಳಿದು ಬರುವಂತೆ, ಆತ್ಮರೇ ನಮ್ಮನ್ನು ತುಂಬಿಕೊಳ್ಳಿರಿ, ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಈ ಗೀತೆಯ ಸಾಲುಗಳೊಂದಿಗೆ ಸೇರಿ ನಾವು ಆತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವ. ಶೋಧನೆಯನ್ನು ನಾಗೆಲ್ಲಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ಆಮೆನ್. ಶೋಧನೆಯನ್ನು ನಾಗೆಲ್ಲಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ. ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರ ಆತ್ಮರೇ ವರವ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮನೇ, ಪರಿಶುದ್ಧಾತ್ಮನೇ ಇಳಿದು ಬಾ ಸ್ವಾಮಿ. ಕಾರ್ಗತ್ತಲ ನಾಡಿನಲ್ಲಿ ಚಲಿಸಿದ ದೇವರ ಆತ್ಮರೇ, ಇದೋ ಪ್ರೇಷಿತರ ಮೇಲೆ ಇಳಿದು ಬಂದ ದೇವರ ಆತ್ಮರೇ, ಬಂದಿರುವ ನಿಮ್ಮ ಮಕ್ಕಳಿಗೆ ಹೇಗೆ ಬೋಧಿಸಬೇಕು, ಯಾವುದನ್ನು ಬೋಧಿಸಬೇಕೆಂಬುದಾಗಿ ಆ ವಾಕ್ಯದ ಅರ್ಥವನ್ನು, ಗೂಢಾರ್ಥಗಳನ್ನು ತಿಳಿಯಪಡಿಸುವ ಪರಿಶುದ್ಧಾತ್ಮರೇ, ನಮ್ಮ ಬೋಧಕರೇ, ನಮ್ಮ ಶಿಕ್ಷಕರೇ, ನಮ್ಮ ಗೆಳೆಯರೇ, ಸಾಂತ್ವನ ಕೊಡುವ ದೇವರೇ, ಇದೋ ಸ್ವಾಮಿ ನಿಮಗಾಗಿ ನಾವು ಕಾಯುತ್ತಿದ್ದೇವೆ. ಬಾ ಸ್ವಾಮಿ, ನೀವು ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಶಕ್ತಿಯ ಬಣ್ಣಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ.
ಸೈತಾನ ಶಕ್ತಿಯ ಬಂಧಿಸಬೇಕು, ಪವಿತ್ರ ಆತ್ಮರೇ ಶಕ್ತಿ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ, ರೋಗಿಗಳಿಗೆ ಸೌಖ್ಯ ನೀಡಬೇಕು, ಪವಿತ್ರ ಆತ್ಮರೇ ವರವ ನೀಡಿ, ಅಗ್ನಿಯ ನಾಳವಾಗಿ ಆಮೇನ್. ಎಲ್ಲರೂ ಸೇರುತ್ತಾ ಅಭಿಷೇಕ ಮಾಡ ಬನ್ನಿ ಪಾವನಾತ್ಮರೇ, ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಶರಬರಬ ಅಭಿಷೇಕ ಮಾಡ ಬನ್ನಿ, ಊರಲಾಭ ಶಂತರ ಪಾವನಾತ್ಮರೇ, ದೇವರಾತ್ಮನೇ ಅಭಿಷೇಕವೇ. ಬೇಗ ಇಳಿದು ಬನ್ನಿ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲ ಕರಗಳನ್ನೆತ್ತಿ ಪ್ರಾರ್ಥಿಸೋಣ, ಸ್ತುತಿಸೋಣ. ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲಿ. ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲಿ. ಬಂಧನಗಳು ಮುರಿಯಲಿ. ಎಲ್ಲ ಈ ಕಟ್ಟುಗಳು ಯೇಸು ನಾಮದಲ್ಲಿ ಮುರಿಯಲಿ. ಈ ಆರಾಧನೆಗೆ ಪ್ರಾರ್ಥನೆಗಿರುವ ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲಿ. We feel in your Holy Spirit. ಆತ್ಮರೇ ಬನ್ನಿರಿ, ಆತ್ಮರೇ ಬನ್ನಿರಿ. ಅಭಿಷೇಕದ ಮಳೆಯನ್ನು ಸುರಿಸಿರಿ. ನಿದ್ರೆ, ಆಲಸ್ಯ, ಸೋಮಾರಿತನ ಎಲ್ಲ ಕಟ್ಟುಗಳನ್ನ ಯೇಸು ನಾಮದಲ್ಲಿ ಬಿಚ್ಚುತ್ತೇನೆ. ರಬ 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 ಎಲ್ಲ ಸರಪಳಿಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ನಿರಾಶೆ ಸರಪಳಿ, ನಿದ್ರೆ, ಆಲಸ್ಯ, ಸೋಮಾರಿತನ, ಕತ್ತಲೆಯ ಒಂದೊಂದು ಆತ್ಮಗಳು ಯೇಸು ನಾಮದಲ್ಲಿ ಸುಟ್ಟು ಲಯವಾಗಲಿ. ಹಲ್ಲೆಲೂಯ 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 ಹಲ್ಲೆಲೂಯ. ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ದೇವರ ಪರಿಶುದ್ಧಾತ್ಮನೇ, ನಿತ್ಯ ಸಹಾಯಕರೇ, ವಾಕ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸುವ ದೇವರೇ, ಯೇಸು ಸ್ವಾಮಿಯವರು ನುಡಿದ ಬಹಿರಂಗ ವಾಕ್ಯದಿಂದ ದೇವರೆಡೆಗೆ ನಮ್ಮನ್ನು ಕರೆದು ತರುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ, ಇದೋ ಈ ಸಂಜೆಯನ್ನು ನಿಮ್ಮ ಕೈಗೆ ಒಪ್ಪಿಸ್ತೇವೆ. ನಿಮ್ಮ ಕರೆಗಳಿಗೆ ಈ ಸಂಜೆಯನ್ನು ಒಪ್ಪಿಸ್ತೇವೆ ಸ್ವಾಮಿ. ಇದೋ ಆತ್ಮನ ಅಭಿಷೇಕ ನಮಗೆ ಉಂಟಾಗಲಿ. ಈ ಪ್ರಾರ್ಥನೆಗೆ, ಆರಾಧನೆಗೆ ಇರುವ ಸರ್ವ ತಡೆಗಳನ್ನು ಯೇಸು ನಾಮದಲ್ಲಿ ಒಡೆದಾಕುತ್ತೇನೆ. ಆಮೇನ್ ಆಮೇನ್ ಆಮೇನ್. ಎಲ್ಲ ನಿದ್ರೆ, ಆಲಸ್ಯ, ಸೋಮಾರಿತನವು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಆಮೇನ್ ಆಮೇನ್. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಮತ್ತೊಮ್ಮೆ ಆಶ್ರಯವು ನೀನೇ ಎಸೆಯ. ಈ ಗೀತೆಯನ್ನು ಮತ್ತೊಮ್ಮೆ ಆಡೋಣ. ಮತ್ತೊಮ್ಮೆ ನಾವು ಅಭಿಷೇಕವನ್ನು ತುಂಬಿಕೊಳ್ಳೋಣ. ಈ ಆಶ್ರಯ, ಕೋಟೆ, ದುರ್ಗ ಎಲ್ಲ ನಮ್ಮ ಯೇಸು ಸ್ವಾಮಿಯರಾಗಿದ್ದಾರೆ. ಮತ್ತೊಮ್ಮೆ ನಾವು ವಿಶ್ವಾಸದಿಂದ ಪ್ರಾರ್ಥಿಸುವ ಆಶ್ರಯವು ನೀನೇ ಎಸೆಯ ಎಂಬ ಈ ಗೀತೆಯನ್ನು ನಾವು ಮತ್ತೊಮ್ಮೆ ಆಡೋಣ. ಮತ್ತೊಮ್ಮೆ ಹಾಡಿ ದೇವರ ಅಭಿಷೇಕವನ್ನು, ಆತ್ಮನ ಅಭಿಷೇಕವನ್ನು, ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳೋಣ. ಇದೋ ದೇವರು ಮಾತನಾಡುವ ಸಮಯ ಪ್ರಿಯರೇ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸುವ ಸಮಯ. ವಾಕ್ಯದ ಮೂಲಕ ನಮ್ಮನ್ನು ನಿರಾಶೆಯಿಂದ, ರೋಗದಿಂದ, ಇಕ್ಕಟ್ಟಿನಿಂದ, ಸವಾಲಿನಿಂದ ದೇವರು ನಮ್ಮನ್ನು ಬಿಡಿಸಿ ಅವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸುವ ಸಮಯ.
ಎಲ್ಲ ಸಕಲ ಸಂತರೇ ಯೇಸು ನಾಮದಲ್ಲಿ ಬನ್ನಿರಿ. ಅಸಿಸಿಯ ಫ್ರಾನ್ಸಿಸ್ ಸೇವರಿಯವರೇ, ಕೇವಲ 14 ವರ್ಷದಲ್ಲಿ ಸಂತರಾದ ಕಾರ್ಲೋ ಅಕುತಿಸ್ರವರೇ, ಪವಾಡ ಪುರುಷರಾದ ಸಂತ ಅಂತೋಣಿಯವರೇ, ಮದರ್ ತೆರೆಸರವರೇ, ರಕ್ತ ಸಾಕ್ಷಿಗಳೇ, ಎಲ್ಲ ಯೇಸು ನಾಮದಲ್ಲಿ ಆಗಮಿಸಿ ಬನ್ನಿ. ನೀವು ಮಧ್ಯಸ್ಥಿಕೆ ವಹಿಸಿ ನಮಗಾಗಿ ಪ್ರಾರ್ಥಿಸಿರಿ. ನೂತನ ಭೂಮಿ ನೂತನ ಆಕಾಶದಲ್ಲಿ ನಾವು ಒಂದಾಗುವಂತೆ ಇದೋ ಮಾತೆ ಮರಿಯಮ್ಮನವರ ನೀವೆಲ್ಲರೂ ಸೇರಿ ನಮಗಾಗಿ ಪ್ರಾರ್ಥಿಸಿರಿ. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಕೂತ್ಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯರ ನಾಮದಲ್ಲಿ ನಾನು ಬಹಳ ಸಂತೋಷದಿಂದ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿಯರು 2ನೇ ಸಾರಿ ಬರುವ ಸಮಯ ಆಯಿತು. ಕತ್ತಲಲ್ಲಿ ಜೀವಿಸುವ ಜನರು ಪಾಪದ ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅನೇಕರು ಕಾಮ, ಮೋಹ, ಮದ, ಮತ್ಸರದಲ್ಲಿ ನಮಗೊಂದು ತೀರ್ಪಿದೆ ಅನ್ನುವಂತಹ ಅರಿವಿಲ್ಲದೆ, ನರಕಾಗ್ನೆಯಲ್ಲಿ ನಾವು ಬೇಯ್ತೀವಿ ಅನ್ನುವಂತಹ ಒಂದು ಪರಿಜ್ಞಾನವಿಲ್ಲದೆ ಈ ಭೂಮಿಯಲ್ಲಿ ಬದುಕ್ತಾ ಇದ್ದಾರೆ. ಗಮನಿಸಿ ಪ್ರಿಯರೇ, ನೀವಾದರೋ ವಾಕ್ಯದಿಂದ ಶುದ್ಧೀಕರಿಸಲ್ಪಟ್ಟು ದೇವರ ಮಕ್ಕಳಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ. ಗಮನಿಸಿ ಪ್ರಿಯರೇ, ಈ ಸಂಜೆ ವೇಳೆಯಲ್ಲಿ, ಈ ಚಳಿಯಲ್ಲಿ, ಮಳೆಯಲ್ಲಿ ನೀವು ದೇವರ ಬಳಿಗೆ ಬಂದಿದ್ದೀರಿ ಅಂದರೆ ಅಷ್ಟು ಸುಲಭ ಅಲ್ಲ. ಮಾನಸಿಕ ಆತ್ಮ ಭೂಲೋಕದಲ್ಲಿ ಜೀವಿಸುವ ವ್ಯಕ್ತಿ ಬೆಳಕನ್ನು ಕಂಡ್ರೆ ಆಗೋದಿಲ್ಲ. ಸಿನಿಮಾ ಥಿಯೇಟ್ರ್ಗಳಲ್ಲಿ ಜನ ಇದ್ದಾರೆ, ಭಕ್ಷ್ಯ ಭೋಜನಗಳನ್ನು ಸವಿಲಿಕ್ಕೆ ಹೋಟೆಲ್ಗಳು ತುಂಬಿ ಇದೆ. ನಾನು ಭಾಳ ನೋವಿನಿಂದ ಹೇಳ್ತೇನೆ, ಎಲ್ಲ ರಿಟ್ರೀಟ್ ಸೆಂಟರ್ಗಳಲ್ಲೂ, ಎಲ್ಲ ದೇವ ಮಂದಿರದಲ್ಲೂ ಇವತ್ತು ಜನರು ಭಾಳ ಕಡಿಮೆ ಇದ್ದಾರೆ. ಒಂದು ಕಾಲದಲ್ಲಿ ಡಿವೈನ್ ಧ್ಯಾನ ಮಂದಿರದಲ್ಲಿ ಈ ರಜೆ ವೇಳೆಯಲ್ಲಿ ನಾನು 6,000-7,000 ಜನರನ್ನು ನೋಡ್ತಾ ಇದ್ದೆ. ಕನ್ನಡ ಸೆಕ್ಷನಲ್ಲಿ ಹೆಚ್ಚು ಕಡಿಮೆ ರಜೆ ದಿನಗಳಲ್ಲಿ 800-900 ಜನಗಳನ್ನು ನಾವು ನೋಡ್ತಿದ್ವಿ. ಈಗ ಜನರು ಕಡಿಮೆ ಆಗಿದ್ದಾರೆ. ಒಂದು ಕಾರಣ ಇರ್ಬೋದು, ಏನಂದರೆ ನಮ್ಮ ಡಿವೈನ್ ಧ್ಯಾನ ಮಂದಿರದ ಬಿತ್ತನೆ ಬೀಜ ಕರ್ನಾಟಕದಲ್ಲ, ಭಾರತ ದೇಶದಲ್ಲ, ವಿಶ್ವದ ಎಲ್ಲೆಡೆ ಸಾರಲ್ಪಡ್ತಾ ಇದೆ. ಎಲ್ಲ ಕಡೆ ಧ್ಯಾನಕೂಟಗಳು ನಡೀತಾ ಇದೆ. ಪ್ರಿಯ ದೇವಜನರೇ, ನಾನು ಇವತ್ತು ವಿಶೇಷವಾದ ಒಂದು ವಾಕ್ಯವನ್ನು ನಿಮಗೆ ತರಲಿಕ್ಕಾಗಿ ಬಂದಿದ್ದೇನೆ. ನಾನು ಹೇಳಿದೆ, ಈಗ ಈ ಚಳಿಯಲ್ಲಿ ಮಳೆಯಲ್ಲಿ ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿದರೆ, ನನಗೆ ಭಾಳ ವಚನ ಸಿಗ್ತಾ ಇದೆ. 1 ಯೋಹಾನ 3ನೇ ಅಧ್ಯಾಯ 1 ವಚನವನ್ನು ನಾನು ಓದ್ತೇನೆ. ಗಮನಿಸ್ರಿ ಪ್ರಿಯರೇ, ನಾವು ದೇವರ ಮಕ್ಕಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಈ ಪ್ರಪಂಚದಲ್ಲಿ ದೇವರ ಮಕ್ಕಳು ಯಾರು, ದೇವರನ್ನು ಪ್ರೀತಿಸದೆ ಅರಿಯದೆ ಇರುವ ಮಕ್ಕಳು ಯಾರು, ನಮಗೆ ಪೂರ್ಣವಾಗಿ ಈ ವಾಕ್ಯದಿಂದ ಗೊತ್ತಾಗ್ತದೆ. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಮುಂದುವರಿಸ್ರಿ, ಭಾಳ ಮುಖ್ಯವಾದ ವಚನ. ಲೋಕವು, ಗಮನಿಸ್ರಿ, ಲೋಕವು
ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅರಿತಿಲ್ಲ. ನಾನು ಈ ವಚನವನ್ನು ನಿಮಗೆ ವಿವರಿಸಿ ಹೇಳ್ತೇನೆ ಪ್ರಿಯರೇ. ದೇವರನ್ನು ಯಾರು ಅರಿಯುತ್ತಾರೆ? ಈ ಭೂಮಿಯಲ್ಲಿರುವ ಎಲ್ಲರೂ ದೇವರ ಮಕ್ಕಳಲ್ಲ. ದಯಮಾಡಿ ಗಮನಿಸಿ ಪ್ರಿಯರೇ, ದೇವರು ಎಲ್ಲರನ್ನೂ ಅವರ ಮಕ್ಕಳಾಗಿ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ರು. ಆದರೆ ದೇವರನ್ನು ಅರಿಯದೆ ಬಾಳುವಂಥ ಜನ ಈ ಭೂಮಿಯಲ್ಲಿದ್ದಾರೆ. ನಾನು ನಿಮಗೇನು ಮುಂದೆ ತಿಳಿಸ್ತೇನೆ. ವಾಕ್ಯ ಏನು ಹೇಳ್ತಾ ಇದೆ? ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ. ಗಮನಿಸ್ರಿ, ಈ ಪ್ರಪಂಚದಲ್ಲಿ ಇನ್ನೂ ಕೂಡ ದೇವರ ಬಳಿಗೆ ಬಾರದೆ ಜೀವಿಸುತ್ತಿರುವ ಜನರಿಗೆ ನಾವು ದೇವರ ಮಕ್ಕಳು ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಗಮನಿಸ್ರಿ ಪ್ರಿಯರೇ, ಯಾರು ದೇವರ ಮಕ್ಕಳು ಅಂತ ಗೊತ್ತಿಲ್ಲ ಅವರು ಇನ್ನೂ ಕೂಡ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ, ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಯೇಸು ಸ್ವಾಮಿ 2ನೇ ಸಾರಿ ಬರುವ ಸಮಯ ಆಯಿತು. ನಾನು ಮುಂದೆ ಸ್ವಲ್ಪ ವಚನ ಹೇಳ್ತೇನೆ, ಅದಕ್ಕೆ ಒಂದು ಸ್ವಲ್ಪ ಕ್ಲೂ ಕೊಡ್ತಾ ಇದ್ದೇನೆ ನಿಮಗೆ. ಯೇಸು ಸ್ವಾಮಿ 2ನೇ ಸಾರಿ ಬರುವ ಸಮಯ ಆಯಿತು. ನೂತನ ಭೂಮಿ, ನೂತನ ಆಕಾಶ ಮಂಡಲ ಈ ಭೂಮಿಯಲ್ಲಿ ಸೃಷ್ಟಿ ಆಗ್ತದೆ. ನಾವು ನೀವೆಲ್ಲ ಯೇಸು ಸ್ವಾಮಿಯವ್ರ ಜೊತೆ ಸೇರಿಕೊಳ್ತೇವೆ. ಆ ಪರಿಜ್ಞಾನ ಇಲ್ಲದೆ ಜೀವಿಸುವಂಥ ವ್ಯಕ್ತಿ ಇವತ್ತು ನಾವು ದೇವರ ಮಕ್ಕಳು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಯಾರು ಯೇಸು ಕ್ರಿಸ್ತರನ್ನು ನಂಬಿ ವಿಶ್ವಾಸಿಸಿ ಅವರ ವಾಕ್ಯದಲ್ಲಿ ಮಾನಸಾಂತರ ಹೊಂದಿ ಅವರ ವಾಕ್ಯದಲ್ಲಿ ಸತ್ಯವಾಗಿ ಜೀವಿಸುವಂಥ ಪ್ರತಿಯೊಬ್ಬರೂ ನಾವು ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವು ನೀವೆಲ್ಲ ದೇವರ ಮಕ್ಕಳಾದ್ದರಿಂದ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಕೇಳುವಂಥ ಮಾತುಗಳು ಈ ಭೂಮಿಯಲ್ಲಿರುವ ಮನುಷ್ಯನ ಮಾತಲ್ಲ. ಇದೋ ಜೀವ ಕೊಡುವ ಸ್ವರ್ಗವು ಭೂಮಿಯು ಪಾತಾಳ ಲೋಕದ ಶಕ್ತಿಗಳು ಅಡ್ಡ ಬಿದ್ದು ಆರಾಧಿಸುವ ಯೇಸು ಕ್ರಿಸ್ತರ ವಾಕ್ಯಗಳನ್ನು ಕೇಳಲಿಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬಹಿರಂಗ ವಾಕ್ಯ ನಿಮಗೆ ಬಿಡುಗಡೆಯನ್ನು, ಸೌಖ್ಯವನ್ನು, ವಿಶ್ವಾಸವನ್ನು, ಸವಾಲುಗಳ ನಡುವೆ, ಇಕ್ಕಟ್ಟುಗಳ ನಡುವೆ ಹೇಗೆ ನಾವು ಎದ್ದು ಬರಬೇಕು ಅನ್ನೋದನ್ನು ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ ಪ್ರಿಯರೇ. ಆದ್ದರಿಂದ ನಮಗೆಲ್ಲರಿಗೂ ಧ್ಯಾನಕೂಟಗಳು ಬೇಕು, ನಮಗೆಲ್ಲರಿಗೂ ಪ್ರಾರ್ಥನೆಗಳು ಬೇಕು. ಆ ಪ್ರಾರ್ಥನೆಯಲ್ಲಿ ನೀವು ಬಹುಶಃ ನೀವು ಭಾಳ ಭಾಗ್ಯವಂತರು. ದೇವರು ಈ ಮೈಸೂರು ಸಿಟಿಯಲ್ಲಿ ಬ್ರದರ್ ಆನಂದ್ ಬ್ರದರ್ ಮೂಲಕವಾಗಿ ಅನೇಕರ ವಿಶ್ವಾಸದಲ್ಲಿ ಬೆಳೆಸಲಿಕ್ಕೆ ದೇವರು ನಿಮ್ಮ ಮೈಸೂರು ಸಿಟಿನಲ್ಲಿ ಹಲವಾರು ಕಡೆ ಶುಭ ಸಂದೇಶ ಪ್ರಚಾರ ನಡೀತಾ ಇದೆ. ನಮ್ಮ ಹಳ್ಳಿ ಮಿನಿಸ್ಟ್ರಿ ನಾನು ಮಾಡ್ತಾಯಿದ್ದೀನಿ, ವಿಲೇಜ್ ಮಿನಿಸ್ಟ್ರಿ. ದಯಮಾಡಿ ಬೇಸರ ಮಾಡ್ಕೊಳ್ಬೇಡ್ರಿ. ರಸ್ತೆಗಳು ಸರಿ ಇಲ್ಲ, ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ವೆಹಿಕಲ್ ಸಿಕ್ಕಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಮಧ್ಯಾಹ್ನದ ಊಟ ನಾವು ತಗೊಂಡು ಹೋಗಬೇಕು, ಜನ್ರೇಟರ್ ತಗೊಂಡು ಹೋಗಬೇಕು, ಸೌಂಡ್ ಸಿಸ್ಟಮ್ ತಗೊಳ್ಬೇಕು. ಇಷ್ಟೆಲ್ಲ ಕಾರ್ಯಗಳನ್ನು ನಾನು ಹಳ್ಳಿಯಲ್ಲಿ ಮಾಡ್ತಾಯಿದ್ದೇನೆ. ಆದರೆ ಒಂದು ತಿಂಗಳಿಗೆ ಒಂದು ಭಾನುವಾರದಲ್ಲಿ ಪ್ರತಿ ಭಾನುವಾರ ನಾವು ಹಳ್ಳಿಗಳಿಗೆ ಹೋಗಿ ಶುಭ ಸಂದೇಶ ಪ್ರಚಾರ ಮಾಡ್ತಾ ಇದ್ದೇವೆ ಪ್ರಿಯರೇ. ಯಾತಕ್ಕೋಸ್ಕರ ಗಮನಿಸ್ರಿ, ದೇವರ ಮಕ್ಕಳು ಅರಿವಿಲ್ಲದೆ ಜೀವಿಸುತ್ತಿರುವ ಈ ಸಂದರ್ಭಗಳಲ್ಲಿ ಸೈತಾನನು ಕೊನೆಯ ದಿನಗಳಲ್ಲಿ ಅನೇಕರ ಆತ್ಮಗಳನ್ನು ನರಕಕ್ಕೆ ತಪ್ಪಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಸೈತಾನರ ರಾಜ್ಯದಿಂದ ಬಿಡಿಸಿ ಬರಲಿಕ್ಕೋಸ್ಕರ ದೇವರು ನಮ್ಮನ್ನೆಲ್ಲ ಇಲ್ಲಿ ಒಟ್ಟಾಗಿ ಸೇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು, ನಾವು ದೇವರ ಮಕ್ಕಳು. ಎರಡನೇದಾಗಿ ಓದೋ ನಾವು 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಓದುವ. ನೀವು ದೇವರು ಆಯ್ದುಕೊಂಡ ಜನಾಂಗ, ಆಮೆನ್, ರಾಜ್ಯ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು
ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಆಮೇನ್. ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ, ಈ ಕಡೆ ಗಮನಿಸ್ರಿ. ನಾನು ಇದನ್ನು ಬಿಡಿಸ್ತಾನೆ ಪ್ರಿಯರೇ. ಇದರಲ್ಲಿರುವ ರಹಸ್ಯವನ್ನು ತಿಳ್ಕೊಳ್ಳೋಣ. ಈ ರಹಸ್ಯದಲ್ಲಿ, ಈ ವಾಕ್ಯದಲ್ಲಿರುವ ಅಭಿಷೇಕವನ್ನು ನಾವು ಪಡ್ಕೊಳ್ಳೋಣ, ಬಿಡುಗಡೆಯನ್ನು ಪಡ್ಕೊಳ್ಳೋಣ. ಮೊದಲದಾಗಿ ಗಮನಿಸಿ ಪ್ರಿಯರೇ, ನೀವು ದೇವರು ಆಯ್ದುಕೊಂಡ ಜನಾಂಗ. ಈ ಸ್ವಾಮಿ ಏನು ಹೇಳ್ತಾರೆ? ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನಾವು ದೇವರು ಆಯ್ದುಕೊಂಡ ಜನಾಂಗ. ಎಲ್ಲಿಂದ ಬಂದಿದ್ದೇವೆ ನಾವು? ಲೋಕದಿಂದ. ಈ ಭೂಮಿಯಲ್ಲಿ 2 ಸಾಮ್ರಾಜ್ಯ ಇದೆ ಪ್ರಿಯರೇ. ಒಂದು ಲೋಕ ಸಾಮ್ರಾಜ್ಯ, ಇನ್ನೊಂದು ದೇವರ ಸಾಮ್ರಾಜ್ಯ.